ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಯನ್ನು ಅಪ್ಪು ಅಭಿಮಾನಿಗಳು ಮಾರ್ಚ್ 17ರಂದು ಅದ್ದೂರಿಯಾಗಿ ಆಚರಿಸುವುದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪು ಅಗಲಿದ ಬಳಿಕ ಅವರ ಪ್ರತಿ ಹುಟ್ಟುಹಬ್ಬಕ್ಕೂ ಅವರು ನಟಿಸಿದ ಒಂದು ಸೂಪರ್ ಹಿಟ್ ಸಿನಿಮಾವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು PRK ಪ್ರೊಡಕ್ಷನ್ ಮೂಲಕ ರಿಲೀಸ್ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಸೂಪರ್ ಹಿಟ್ ಸಿನಿಮಾ ಆಕಾಶ್ ರಿಲೀಸ್ ಆಗುತ್ತಿದೆ. PRK ಪ್ರೊಡಕ್ಷನ್ನಿಂದ ಈಗಾಗಲೇ ಆಕಾಶ್ ಸಿನಿಮಾದ ಟ್ರೈಲರ್ ಪ್ರೇಕ್ಷಕರ ಗಮನ ಸೆಳೆದಿದೆ. ಈ ಸಿನಿಮಾದಲ್ಲಿ ನಟಿಸಿದ್ದ ಕಲಾವಿದರು ಕೂಡ ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಹಾಡುಗಳು ಇಂದಿಗೂ ಸಿನಿಪ್ರಿಯರ ಬಾಯಲ್ಲಿ ಕೇಳುವುದಕ್ಕೆ ಸಿಗುತ್ತಿದೆ. ಹೀಗಾಗಿ ಆಕಾಶ್ ಸಿನಿಮಾವನ್ನು ಮತ್ತೆ ತೆರೆ ಮೇಲೆ ನೋಡುವುದಕ್ಕೆ ಅಪ್ಪು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಮಧ್ಯೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಕೂಡ ಆಕಾಶ್ ಎದುರು ರಿಲೀಸ್ ಆಗುತ್ತಿದೆ. ಅಷ್ಟಕ್ಕೂ ಕೊನೆಯ ಕ್ಷಣದ ಈ ನಿರ್ಧಾರದ ಹಿಂದಿನ ಲೆಕ್ಕಾಚಾರವೇನು, ಆಕಾಶ್ ಎದುರು ಡೆವಿಲ್ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆ ಏನು ಅಂತ ನೋಡಿದರೆ, ಕಳೆದ ವರ್ಷ ಪುನೀತ್ ರಾಜ್ಕುಮಾರ್ ಬರ್ತ್ಡೇಗೆ ಜಾಕಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು. ಅಂದೇ ಅಪ್ಪು ಅಭಿಮಾನಿಗಳು ಮುಂದಿನ ವರ್ಷ ಅಂದರೆ ಈ ವರ್ಷ ಆಕಾಶ್ ಸಿನಿಮಾವನ್ನು ರಿಲೀಸ್ ಆಗಬೇಕು ಎಂದು ಬೇಡಿಕೆ ಇಟ್ಟಿದ್ದರು. ಅವರ ಬೇಡಿಕೆಯ ಮೇರೆಗೆ PRK ಪ್ರೊಡಕ್ಷನ್ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಕಾಶ್ ಸಿನಿಮಾವನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಆಕಾಶ್ ಸಿನಿಮಾ ರಿಲೀಸ್ ಆಗುತ್ತಿರುವುದೇನೋ ಸರಿ, ಆದರೆ ಈ ಸಿನಿಮಾದ ಎದುರು ಡೆವಿಲ್ ಸಿನಿಮಾವನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಕಳೆದ ಬಾರಿ ಕೂಡ ಜಾಕಿ ಎದುರು ದರ್ಶನ್ ನಟಿಸಿದ ಕರಿಯಾ ಸಿನಿಮಾವನ್ನು ಬಿಡುಗಡೆ ಮಾಡಲಾಗಿತ್ತು. ಇದು ಇಬ್ಬರು ಅಭಿಮಾನಿಗಳ ನಡುವಿನ ವೈಮನಸ್ಸಿಗೆ ಎಡೆ ಮಾಡಿಕೊಟ್ಟಿತ್ತು. ಈ ವರ್ಷ ಕೂಡ ಆಕಾಶ್ ಎದುರು ಡೆವಿಲ್ ರಿಲೀಸ್ ಆಗುತ್ತಿದೆ. ಈ ಬಾರಿ ಕೂಡ ಅಭಿಮಾನಿಗಳ ನಡುವೆ ವೈಮನಸ್ಸು ಮೂಡುವ ಸಾಧ್ಯತೆ ಇದೆ. ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಹಿನ್ನೆಲೆಯಲ್ಲಿ ಆಕಾಶ್ ಸಿನಿಮಾ ಕರ್ನಾಟಕದಾದ್ಯಂತ ಸುಮಾರು 80ರಿಂದ 100 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಅದೇ ಇನ್ನೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಕೇವಲ ಆಯ್ದ ಚಿತ್ರಮಂದಿರಗಳಲ್ಲಿ ಮಾತ್ರ ರಿಲೀಸ್ ಆಗಬಹುದು. ಅದರಲ್ಲೂ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರ ಪ್ರಮುಖ ಚಿತ್ರಮಂದಿರವಾಗಿ ಬಿಡುಗಡೆಯಾಗುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ರಿಲೀಸ್ ಆಗಿದ್ದು ಡೆವಿಲ್. ಕಳೆದ ವರ್ಷ ತೆರೆ ಕಂಡಾಗ ಸಿನಿಮಾ ನಿರೀಕ್ಷೆ ಮಾಡಿದಷ್ಟು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಲಿಲ್ಲ. ಹೀಗಾಗಿ ಮರು ಬಿಡುಗಡೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಇನ್ನೊಂದು ಇನ್ಸೈಡ್ ಸ್ಟೋರಿ ಏನಂದರೆ, ಪ್ರಸನ್ನ ಚಿತ್ರಮಂದಿರದ ಮಾಲೀಕರು ದರ್ಶನ್ ಅವರಿಗೆ ತೀರಾ ಹತ್ತಿರದವರು. ಈ ಕಾರಣಕ್ಕಾಗಿ ಡೆವಿಲ್ ರಿಲೀಸ್ ಮಾಡುತ್ತಿದ್ದಾರೆಂಬ ಮಾತು ಕೂಡ ಇದೆ. ಕಳೆದ ಬಾರಿ ಕೂಡ ಜಾಕಿ ಎದುರು ಕರಿಯಾ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈ ವಾರ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಿದೆ. ಹೊಸ ತಂತ್ರಜ್ಞಾನದಲ್ಲಿ ಚಿತ್ರವನ್ನು ಮತ್ತೆ ತೆರೆ ಮೇಲೆ ತರಲಾಗುತ್ತಿದೆ. 2005 ಏಪ್ರಿಲ್ 29ರಂದು ಈ ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ತೆರೆ ಕಂಡಿತ್ತು. ಮಹೇಶ್ ಬಾಬು ನಿರ್ದೇಶನ, RP ಪಟ್ನಾಯಕ್ ಸಂಗೀತ, ಪುನೀತ್ ರಮ್ಯಾ ನಟನೆ ಎಲ್ಲ ಸೇರಿ ಸಿನಿಮಾ ಗೆದ್ದಿತ್ತು. ಕಳೆದ 3 ವರ್ಷಗಳಿಂದ ಅಪ್ಪು ಹುಟ್ಟುಹಬ್ಬಕ್ಕೆ ಅವರ ಸೂಪರ್ ಹಿಟ್ ಸಿನಿಮಾಗಳನ್ನು ಮತ್ತೆ ತೆರೆಗೆ ತರಲಾಗುತ್ತಿದ್ದು, ಜಾಕಿ ಹಾಗೂ ಅಪ್ಪು ಬಳಿಕ ಈ ಬಾರಿ ಆಕಾಶ್ ಸಿನಿಮಾ ಸರದಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಿತ್ರವನ್ನು ಮತ್ತೆ ಬೆಳ್ಳಿ ತೆರೆಗೆ ತರ್ತಿದ್ದಾರೆ. ಈ ಚಕ್ರೇಶ್ವರಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅಂದು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದರು. ಮೊದಲ ಬಾರಿ ತಮ್ಮ ಸಂಸ್ಥೆಯ ಚಿತ್ರವನ್ನು ವಿದೇಶದಲ್ಲಿ ಚಿತ್ರೀಕರಿಸಿದ್ದರು. ಹಾಗಾಗಿ ಬಜೆಟ್ ಕೂಡ ಕೊಂಚ ಜಾಸ್ತಿ ಆಗಿತ್ತು. ನಾಯಕ ಆಕಾಶ್ ಕಷ್ಟಾನೋ ಸುಖಾನೋ ಸದಾ ನಗುತ್ತಿರಬೇಕು ಎನ್ನುವುದು ಅವನ ಪಾಲಿಸಿ. ಮಾತಿನಿಂದಲೇ ಎಂಥವರನ್ನು ಮರಳು ಮಾಡುವ ಆಸಾಮಿ. ತಂಗಿ ಮದುವೆಗಾಗಿ ವಿಡಿಯೋಗ್ರಾಫರ್, ಸ್ವಿಮ್ಮಿಂಗ್ ಕೋಚ್, ಕಾರ್ ಡ್ರೈವಿಂಗ್ ಟೀಚರ್ ಎಲ್ಲವೂ ಆಗಿ ಕೆಲಸ ಮಾಡಿಕೊಂಡಿರುತ್ತಾನೆ. ಆಕಾಶ್ ಒಳ್ಳೆಯ ಗುಣಕ್ಕೆ ಶ್ರೀಮಂತರ ಮನೆ ಹುಡುಗಿ ನಂದಿನಿ ಫಿದಾ ಆಗಿ ಪ್ರೀತಿಲಿ ಬೀಳುತ್ತಾಳೆ. ಆದರೆ ಶ್ರೀಮಂತ ಅಣ್ಣಂದಿರು ಇಬ್ಬರು ಮದುವೆಗೆ ಒಪ್ತಾರಾ ಇಲ್ವಾ ಅನ್ನೋದೇ ಆಕಾಶ್ ಸಿನಿಮಾ ಕತೆ. ಸಿಂಪಲ್ ಕಥೆಯನ್ನು ಮಹೇಶ್ ಬಾಬು ಬಹಳ ಸೊಗಸಾಗಿ ತೆರೆಗೆ ತಂದಿದ್ದರು. RP ಪಟ್ನಾಯಕ್ ಸಂಗೀತ ಅದಕ್ಕೆ ಹೆಚ್ಚಿನ ಬಲ ತುಂಬಿತ್ತು. ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ಬಹುತೇಕ ಚಿತ್ರೀಕರಣ ನಡೆದಿದ್ದು 2 ಸಾಂಗ್ಸ್ ಮಾತ್ರ ವಿದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಇದೇ ಕಾರಣಕ್ಕೆ ಬಜೆಟ್ 1 ಪಟ್ಟು ಜಾಸ್ತಿ ಆಗಿತ್ತು. ಕರ್ನಾಟಕದಲ್ಲಿ ನಡೆದ ಸಿನಿಮಾ ಚಿತ್ರೀಕರಣಕ್ಕೆ 90 ಲಕ್ಷದವರೆಗೂ ಖರ್ಚಾಗಿತ್ತು. ಆದರೆ ವಿದೇಶದ ಚಿತ್ರೀಕರಣಕ್ಕೆ 90 ಲಕ್ಷ ರು ಖರ್ಚು ಮಾಡುವಂತಾಗಿತ್ತು. ಒಟ್ಟಾರೆ 2 ಕೋಟಿ ರು ಆಕಾಶ್ ಸಿನಿಮಾಗೆ ಖರ್ಚಾಗಿತ್ತು ಎನ್ನಲಾಗಿದೆ.